ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಆರ್ಗೆಂಜಾ ಕ್ಲಾತ್. ಇದರಿಂದ ಫ್ಲವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 1.5 ಇಂಚು, 2 ಇಂಚು ಮತ್ತು 3 ಇಂಚಿನ ಪಟ್ಟಿಯನ್ನು ಕಟ್ ಮಾಡ್ಕೋತೀನಿ. ಈ ಥರ ಪಟ್ಟಿ ಕಟ್ ಮಾಡ್ಕೊಂಡಿರೋದನ್ನ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೇಕು. ಇದನ್ನು ಮತ್ತೆ ರೌಂಡಕ್ಕೆ ಕಟ್ ಮಾಡ್ಕೋಬೇಕು. ಇದು 2 ಇಂಚಿನ ಪಟ್ಟಿ. ಇದು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ 3 ಸೈಜ್ ಮಾಡ್ಕೊಂಡಿದ್ದೀನಿ. ಇನ್ನೂ ದೊಡ್ಡ ಫ್ಲವರ್ ಬೇಕು ಅಂದರೆ ಇನ್ನೂ ದೊಡ್ಡದು ಮಾಡ್ಕೋಬೋದು. ಒಳಗಡೆ ಬೆಂಡ್ ಆಗೋ ಥರ ಹಿಂಗೆ ಸುಡಬೇಕು. ಇದು ಅಭ್ಯಾಸ ಇರಲಿಲ್ಲ ಅಂದರೆ ಒಂದು ಕಾಯಿನ್ ತಗೊಂಡು ಇಟ್ಕೊಂಡು ಮಾಡ್ಕೋಬೋದು. ಇದು ಈ ಥರ ರೌಂಡಾಗಿ ಬರಬೇಕು ಪೆಟಲ್ಲು. ಎಲ್ಲ ಪೆಟಲ್ಗಳನ್ನು ಅದೇ ಥರ ಸುಡಬೇಕು. ಒಂಚೂರೇ ದೂರಕ್ಕೆ ಹಿಡ್ಕೊಂಡ್ರೆ ಚೆನ್ನಾಗಿ ಸುಟ್ಕೊಂಡು ಬರುತ್ತೆ. ಇದು ಇನ್ನೊಂದು ಸೈಜು. ಈ ಥರ ಗ್ರೀನ್ ಪೆಟಲನ್ನು ಮಾಡ್ಕೋತೀನಿ. ಚೌಕ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಥರ ಸೈಡೆಲ್ಲ ಸುಟ್ಕೋಬೇಕು. ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಹೆಚ್ಚಿಗೆ ಇರೋದನ್ನು ಕಟ್ ಮಾಡಿ ತೆಕ್ಕೊಂಡು ಇದನ್ನು ಒಂದ್ರ ಮೇಲೆ ಒಂದಿಟ್ಟು ಈ ಥರ ಸುಟ್ಬಿಡ್ಬೇಕು. ಇಲ್ಲಿ ಇದು ಈ ಥರ ಪೆಟಲ್ ಆಗಿ ರೆಡಿ ಆಗುತ್ತೆ. ಈ ಥರ ಪೆಟಲ್ ರೆಡಿ ಆಗುತ್ತೆ. ಈ ಥರ ಒಂದು ಪೆಟಲ್ಲಿಗೆ ಒಂದು ಪೆಟಲ್ ಜೋಡಿಸ್ಕೊಂಡು ಹೋಗಬೇಕು. ಒಂದು 4-5 ಪೆಟಲನ್ನು ಇಟ್ಕೋಬೇಕು. ಹಿಂಗಿಟ್ಕೊಂಡು ಇದನ್ನು ಸೂಜಿ ದಾರ ತಗೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ಟಾಕ್ ಹಾಕಿದ್ರೆ ಸಾಕು. ಇದಷ್ಟು ಸೇರಿದ್ರೆ ಒಂದಾಗಿ ಬರುತ್ತೆ. ಈಗ ನೆಕ್ಸ್ಟ್ ಸೈಜ್ ಪೆಟಲನ್ನು ಒಂದ್ರ ಪಕ್ಕ ಒಂದು ಈ ಥರ ಇಟ್ಕೊಂಡು ಬರ್ತೀನಿ. ಈಗ ಮತ್ತೆ ಈ ಸೂಜಿ ದಾರದಿಂದ ಇನ್ನೊಂದು ಟಾಕ್ ಹಾಕ್ಕೋಬೇಕು. ಈ ಪೆಟಲೆಲ್ಲ ಬಿಡದೇ ಇದ್ದಂಗೆ ಈ ಥರ ದೊಡ್ಡ ಪೆಟಲನ್ನು ಸುತ್ತಲೂ ಇಟ್ಕೊಂಡು ಬರ್ತೀನಿ. ಮತ್ತೆ ಒಂದು ಸರಿ ಜೋಡಿಸ್ಕೊಂಡು ಆಮೇಲೆ ಒಂದು ಟಾಕ್ ಹಾಕ್ಬಿಟ್ರೆ ಆಯಿತು. ಈಗ ಸುತ್ತಲೂ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದನ್ನು 1-2 ಟಾಕ್ ಹಾಕ್ಕೊಂಬಿಟ್ರೆ ಆಯಿತು. ಈ ಥರ ದೂರಕ್ಕೆ ಈಗಿದು ಈ ಥರ ರೆಡಿಯಾಗಿದೆ. ಇದಕ್ಕೆ ಹಿಂದ್ಗಡೆ ಗ್ರೀನ್ ಪೆಟಲನ್ನು ಇಟ್ಟು ಒಂದು ಟಾಕ್ ಹಾಕ್ತೀನಿ. 2 ಕಡೆ ಇಟ್ಕೋತೀನಿ ಹಿಂಗೆ. ಇದಕ್ಕೆ ಈಗ ಮಧ್ಯ ಈ ಥರ ಮುತ್ತನ್ನು ಫಿಕ್ಸ್ ಮಾಡ್ತೀನಿ. ಇದು ಹೋಲ್ ಇರಲ್ಲ, ಆ ಥರದ್ದು ಮುತ್ತು ಇದು. ಅದಕ್ಕೆ ಹಿಂದೆ ಬೇಸಿಗೆ ಈ ಥರದ್ದು ಸಣ್ಣ ಕ್ಲಾಂಪ್ ಥರ ಸಿಗತ್ತೆ. ಅದನ್ನು ತಗೋಬೇಕು. ಇದು ಈ ಥರ ಪರ್ಲ್ ಫಿಕ್ಸಿಂಗ್ ಮಷಿನ್ ಅಂತ ಸಿಗತ್ತೆ. ಇದನ್ನ ಮಾರ್ಕೆಟಲ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ ಸ್ಟೇಷ್ನರಿಲಿ. ಅದಕ್ಕೆ ಈ ಥರ ಒಂದು 3-4 ಆ ಮಣಿದ ಸೈಜಿಗೆ ಟೂಲ್ಸ್ ಸಿಗತ್ತೆ. ಈಗ ಇದನ್ನು ಒಂದು ತಗೊಂಡು ಫಸ್ಟ್ ಈ ಮಷಿನ್ ಒಳಗೆ ಹಿಂಗೆ ಹಾಕ್ಕೋಬೇಕು.
ಆಮೇಲೆ ಒಂದು ಮುತ್ತನ್ನು ಇಟ್ಕೋಬೇಕು. ಇಟ್ಕೊಂಡು ಇದನ್ನೊಂಚೂರೇ ಪ್ರೆಸ್ ಮಾಡಿದ್ರೆ ಮುತ್ತು ಅದರೊಳಗೆ ಹಿಡ್ಕೊಂಡು ಬರುತ್ತೆ. ಈಗ ಇದರಲ್ಲಿ ಎಲ್ಲಿ ಮುತ್ತು ಬೇಕೋ ಅಲ್ಲಿ ಇದನ್ನು ಹೊಗ್ಸಿ ಒಳಗೆ ಫೋಕಸ್ ಮಾಡಿಕೊಂಡು ಯಾವ ಪ್ಲೇಸಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಇದನ್ನು ಗಟ್ಟಿ ಪ್ರೆಸ್ ಮಾಡಬೇಕು, ಶೂಟ್ ಮಾಡಿದ ಥರ. ತುಂಬ ದಪ್ಪ ಇದ್ದರೆ ಬರಲ್ಲ, ಇದು ತೆಳ್ಳಗಿರಬೇಕು. ಈ ಥರ ಒಂಚೂರು ಆ ಕಡೆ ಈ ಕಡೆ ಅಲ್ಲಾಡಲ್ಲ, ಹಂಗೆ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಇದು. ಈಗ ಇನ್ನೂ 2 ಮುತ್ತು ಹಾಕ್ತೀನಿ. ಫಸ್ಟು ಆ ಕ್ಲ್ಯಾಂಪ್ ಹಾಕ್ಕೋಬೇಕು, ಆಮೇಲೆ ಈ ಮುತ್ತಿಟ್ಕೋಬೇಕು. ಸ್ವಲ್ಪನೇ ಪ್ರೆಸ್ ಮಾಡಿದ್ರೆ ಆ ಮುತ್ತನ್ನಷ್ಟೇ ಎತ್ಕೊಂಡು ಬರುತ್ತೆ ಅದು. ಆಮೇಲೆ ಇದನ್ನು ಫ್ಲವರನ್ನು ಇದಕ್ಕೆ ಫಿಕ್ಸ್ ಮಾಡಬೇಕು. ತುಂಬ ದಪ್ಪ ಇದ್ದರೆ ಬರಲ್ಲ. ಇದನ್ನು ಹಿಂಗೆ ಹಿಡ್ಕೊಂಡು ಗಟ್ಟಿ ಒತ್ತಿಬಿಟ್ರೆ ಆಗೋಯ್ತು. ಈ ಥರ ಫಿಕ್ಸ್ ಆಗಿ ಬರುತ್ತೆ. ಈ ಥರ ಮಣಿಗಳನ್ನು ಹಾಕಿ ಚೆನ್ನಾಗಿ ಕಾಣೋಂಗೆ ಮಾಡ್ಕೋಬೋದು. ನಾನು 3 ಹಾಕಿದ್ದೀನಿ, ಇನ್ನೂ 1-2-3 ಹಾಕಿ ಸಣ್ಣ ಮಣಿಗಳನ್ನು ಸುತ್ತಲೂ ಹಾಕ್ಕೋಬೋದು. ಈ ಥರ ಎಷ್ಟೊಂದು ಹೂವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡೆಕೋರೇಷನ್ನಿಗೆ, ಮಕ್ಕಳ ಫ್ರಾಕಿಗೆ ಹಾಕೋಕ್ಕೆ, ಹೇರ್ ಬೋಗೆ ಎಲ್ಲ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ರೋಸ್ ಕೂಡ ಮಾಡಿದ್ದೀನಿ. ಇದನ್ನು ಬೇರೆಯೇ ಶೂಟಿಂಗ್ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ನೋಡಿ ನೀವು. ಇದು ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ರೋಸು. ಎಷ್ಟೊಂದು ಫ್ಲವರ್ ಆಗಿದೆ ಅಲ್ಲ ಫ್ರೆಂಡ್ಸ್? ಇದು ಇವಾಗ ಮಾಡಿರೋದು. Thank you very much.